ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು 8ನೇ ತರಗತಿಯ ಕನ್ನಡ ವಿಷಯದ ಮೊದಲ ಪೂರಕ ಅಧ್ಯಯನ ಕಟ್ಟುವೆವು ನಾವು ಈ ಒಂದು ಸಾಹಿತ್ಯವನ್ನ ಅಭ್ಯಾಸ ಮಾಡೋಣ. ಈ ಒಂದು ಸಾಹಿತ್ಯವನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚಿತವಾಗಿ ವಾಡಿಕೆಯಂತೆ ನಾವೇನ್ ಮಾಡೋಣ, ಕೃತಿಕಾರರ ಪರಿಚಯವನ್ನ ಪಡೆದುಕೊಳ್ಳೋಣ. ಈ ಸಾಹಿತ್ಯದ ರಚನಾಕಾರರು ಯಾರಂದ್ರೆ ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರ ಪರಿಚಯವನ್ನ ಸ್ವಲ್ಪದರಲ್ಲಿ ಪಡ್ಕೊಂಡು ನಾವು ಕಟ್ಟುವೆವು ನಾಡು ಈ ಒಂದು ಸಾಹಿತ್ಯವನ್ನ ಅಭ್ಯಾಸ ಮಾಡೋಣ. ಇನ್ನು ಒಂದು ವಿಷಯ ನಿಮಗೆ ಗೊತ್ತಿರಲಿ, ಏನಂದ್ರೆ ಕವಿ ಪರಿಚಯ ಪ್ರಶ್ನೆ ಬರ್ತದ, ಕವಿಗಳ ಬಗ್ಗೆ ಬರೀರಂತ ಪ್ರಶ್ನೆ ಬರ್ತದ. ಅದು ವಿಶೇಷವಾಗಿ ಎಲ್ಲಿಂದ ಬರ್ತಂದ್ರ ಗದ್ಯ ಪದ್ಯದಿಂದ ಬರ್ತದ. ಅದು ವಿಶೇಷವಾಗಿ ಪೂರಕ ಅಧ್ಯಯನದ ಇನ್ನು ರಚನಾಕಾರರಲ್ಲ, ಇವ್ರ ಬಗ್ಗೆ ಬರೋದಿಲ್ಲ. ಆದ್ರೂ ಕೂಡ ಬರ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡೋಣ, ನಾವು ಗೋಪಾಲಕೃಷ್ಣ ಅಡಿಗರ ಕುರಿತಾಗಿ ಸ್ವಲ್ಪದರಲ್ಲೇ ಮಾಹಿತಿಯನ್ನ ಪಡ್ಕೊಂಡ ನೇರವಾಗಿ ಕಟ್ಟುವೆ ನಾವು ಇದರ ಕಡೆಗೆ ಬರೋಣ. ಇನ್ನು ಗೋಪಾಲಕೃಷ್ಣ ಅಡಿಗರು ಇವರು ನವ್ಯ ಸಾಹಿತ್ಯದ ಒಬ್ಬ ದಿಗ್ಗಜ ಕವಿಗಳು. ಇವರು ಪ್ರಮುಖವಾಗಿ ಕುಂದಾಪುರ ತಾಲೂಕಿನ ಕೇರ್ಗಾಲು ಗ್ರಾಮದ ಮೂಗೇರಿ ಎಂಬಲ್ಲಿ 18/2/1918ರಲ್ಲಿ ಜನಿಸ್ತಾರೆ. 1918ರಲ್ಲಿ ಇವರ ಕುಂದಾಪುರ ತಾಲೂಕಿನಲ್ಲಿ ಇವರ ಜನನ ಆಗ್ತದ. ಇನ್ನು ಇವರು ವಿಶೇಷವಾಗಿ BA ಮತ್ತು MA ಪದವಿಯನ್ನ ಪಡ್ಕೊಳ್ತಾರೆ. BA ಪದವಿಯನ್ನ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡ್ರೆ, MA ಪದವಿಯನ್ನ ಮಹಾರಾಷ್ಟ್ರದ ನಾಗ್ಪುರ ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಳ್ತಾರೆ. ಯಾವ ಪದವಿಗಳು? BA ಮತ್ತು MA. BA ಪದವಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡ್ರೆ, MA ಪದವಿಯನ್ನ ನಾಗ್ಪುರ ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಳ್ತಾರೆ. ಇದಾದ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರ, ಮೊದಲು ಪ್ರೌಢಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಪ್ರೌಢಶಾಲೆಯ ಶಿಕ್ಷಕರಾಗಿ ತಮ್ಮ ನೌಕರಿಯನ್ನ ಪ್ರಾರಂಭ ಮಾಡ್ತಾರೆ. ಶಾಲೆಯ ಶಿಕ್ಷಕರಾದ ನಂತರ ಬಡ್ತಿಯನ್ನು ಹೊಂದಿ ಕಾಲೇಜಿನ ಉಪನ್ಯಾಸಕರಾಗ್ತಾರೆ, ಪ್ರೊಫೆಸರ್ ಆಗ್ತಾರೆ. ಕೊನೆಗೆ ಪ್ರಿನ್ಸಿಪಲ್ ರಾಗಿ ತಮ್ಮ ನೌಕರಿಯನ್ನ ಮುಗಿಸ್ತಾರೆ ಎನ್ನುವಂತ ಅಂಶದಲ್ಲಿ ನಾವು ನೋಡಬಹುದು. ಇಲ್ಲಿ ಸ್ವಲ್ಪ ಗಮನವನ್ನ ಕೊಡ್ರೆ, ಹೈಸ್ಕೂಲ್ ಅಧ್ಯಾಪಕರು ಅಂದ್ರೆ ಗೊತ್ತಾಗ್ತದ, ಪ್ರೌಢಶಾಲೆಯ ಶಿಕ್ಷಕರು ಅನ್ನೋದು ನಿಮಗ ಗೊತ್ತಾಗ್ತದ. ಇನ್ನು ಇಲ್ಲಿ ಉಪನ್ಯಾಸಕರು, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ ಅನ್ನುವಂತ ಶಬ್ದಗಳನ್ನ ಕೊಟ್ಟಿದ್ದಾರೆ. ನೀವು ಕೇಳಬಹುದು, ಸರ್ ಇವುಗಳಲ್ಲಿ ಏನ್ ವ್ಯತ್ಯಾಸ ಅಂತ. ವ್ಯತ್ಯಾಸ ಇಷ್ಟೇ, ಉಪನ್ಯಾಸಕರು, ಪ್ರೊಫೆಸರ್ ಜೊತೆಗೆ ಪ್ರಿನ್ಸಿಪಲ್ ಇವರೆಲ್ಲರೂ ಕೂಡ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತಹ ಗುರುಗಳು. ಆದ್ರೆ ಬೇರೆ ಬೇರೆ ಹೆಸರುಗಳು ಯಾಕೆ ಎನ್ನುವಂತ ಪ್ರಶ್ನೆ ಬರ್ಬೋದು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಬೋಧನೆ ಮಾಡ್ತಾರಲ್ಲ ಅವರು ಉಪನ್ಯಾಸಕರು. ಅವಾಗ ಕೆಲವೊಂದಿಷ್ಟು ಗುರುಗಳು, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಕೆಲವೊಂದಿಷ್ಟು ಗುರುಗಳು ಒಂದು ವಿಶೇಷವಾದ ಪದವಿಯನ್ನು ಪಡೆದುಕೊಂಡಿರ್ತಾರೆ, MPhil ಮತ್ತು PhD. MPhil ಮತ್ತು PhD ಪದವಿಯನ್ನ ಯಾರು ಆ ವಿಶೇಷ ಪದವಿಯನ್ನ ಪಡೆದುಕೊಂಡಿರ್ತಾರಲ್ಲ ಅವರಿಗೆ ಗೌರವಯುತವಾಗಿ ಏನಂತ ಕರೀಲಾಗ್ತದ ಅಂದ್ರ ಪ್ರೊಫೆಸರ್ ಅಂತ ಕರೀಲಾಗ್ತದ. ನೋಡ್ರಿ, PhD ಮತ್ತು MPhil ಪದವಿಯನ್ನ ಯಾರು ಪಡ್ಕೊಂಡಿಲ್ಲ ಆದ್ರೂ ಅವರು ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ, ಅವರು ಉಪನ್ಯಾಸಕರು. ಅವಾಗ ಉಪನ್ಯಾಸಕರಿದ್ದಾರೆ ಮತ್ತು PhD MPhil ಪದವಿಯನ್ನು ಪಡ್ಕೊಂಡಿದ್ರೆ ಅವರಿಗೆ ಗೌರವಯುತವಾಗಿ ಸ್ವಲ್ಪ ಹೆಚ್ಚೆಂದು ಪ್ರೊಫೆಸರ್ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಪ್ರಿನ್ಸಿಪಲ್ ಅಂದ್ರೆ ನಿಮ್ಗೆ ಗೊತ್ತೇ ಹಾಗೆ ಆಗ್ತದ. ಯಾವ ತರನಾಗಿ ಪ್ರೌಢಶಾಲೆಗೆ ಹೆಡ್ ಇರ್ತಾರೆ, ಅವರಿಗೆ ಮುಖ್ಯೋಪಾಧ್ಯಾಯರು ಅಂತೀವಲ್ಲ, ಹಾಗೆ ಕಾಲೇಜಿನ ಹೆಡ್ ಪ್ರಿನ್ಸಿಪಲ್ ಆಗಿರ್ತಾರೆ. ಈ ತರನಾಗಿ ಅವರು ತಮ್ಮ ವೃತ್ತಿ ಜೀವನವನ್ನ ಮುಗಿಸ್ತಾರೆ. ನಿವೃತ್ತಿ ಜೀವನ ಅಂದ್ರೆ ನೌಕರಿ ಆದ ನಂತರದ ಜೀವನ, ರಿಟೈರ್ಮೆಂಟ್ ಆದ ನಂತರ ಜೀವನವನ್ನ ನಾವು ಏನಂತ ಕರಿತೀವಿ ಕನ್ನಡದಲ್ಲಿ? ನಿವೃತ್ತಿ ಜೀವನ. ಇವರು ನಿವೃತ್ತಿ ಜೀವನವನ್ನ ಬೆಂಗಳೂರು ನಗರದಲ್ಲಿ ಕಳೀತಾರೆ. ಆ ಸಮಯದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಸಾಹಿತ್ಯ, ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡುವಂತ ಕೆಲಸವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಆ ಸಮಯದಲ್ಲಿ ವಿಶೇಷವಾಗಿ ಅವರು ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡೆ ಮದ್ದಳೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರ ಕಥೆಗಳು ಎನ್ನುವಂತಹ ಪ್ರಮುಖವಾದಂತಹ ಕೃತಿಗಳನ್ನು ರಚನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಇದಾದ ನಂತರ ಅವರು 4/11/1997ರಂದು ವಿಧಿವಿಷರಾಗ್ತಾರೆ, ದೈವಾಧೀನರಾಗ್ತಾರೆ, ಅಂದ್ರೆ ನಿಧನ ಹೊಂದುತ್ತಾರೆ ಎನ್ನುವಂತ ವಿಷಯವನ್ನು ನಾವು ನೋಡಬಹುದು.
ಇಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ ಸ್ವಲ್ಪದರಲ್ಲಿ ಗೋಪಾಲಕೃಷ್ಣ ಅಡಿಗರ ಪರಿಚಯ. ಇನ್ನ ಇದಾದ ನಂತರ ನೇರವಾಗಿ ನಾವು ಕಟ್ಟುವೆವು ನಾವು ಈ ಸಾಹಿತ್ಯಕ್ಕೆ ಬರೋಣ. ಈ ಸಾಹಿತ್ಯ ಗೋಪಾಲಕೃಷ್ಣ ಅಡಿಗರು ರಚನೆ ಮಾಡಿದ್ದು ಯಾವ ಸಮಯದಲ್ಲಿ ಅಂದ್ರ ನಮಗೆ ಯಾವಾಗ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತಲ್ಲ ಅದರ ನಂತರದ ಸಮಯದಲ್ಲಿ ಏನ್ ಮಾಡ್ತಾರೆ, ಈ ಒಂದು ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಏನು ನಮ್ಮ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಗ್ತದ. ಅವಾಗ ಏನಾಗಿತ್ತಂದ್ರೆ ಇವಾಗ ಹೇಗೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ದಿಲ್ಲಿ ಈ ತರನಾಗಿ ರಾಜ್ಯಗಳು ಇವೆಲ್ಲ ಆ ತರನಾಗಿ ರಾಜ್ಯಗಳು ಇರಲಿಲ್ಲ. ಅವಾಗ ರಾಜ್ಯಗಳು ಇರಲಿಲ್ಲ, ರಾಜ್ಯಗಳು ರಚನೆ ಆಗ್ಬೇಕಾಗಿತ್ತು. ಅವಾಗ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಹೋರಾಟಗಳು ಪ್ರಾರಂಭ ಆದವು. ನಮ್ಮದು ಇದೊಂದು ನಮಗ್ ಪ್ರತ್ಯೇಕ ರಾಜ್ಯ ಕೊಡ್ರಿ, ಇದೊಂದು ನಮಗೆ ಪ್ರತ್ಯೇಕ ರಾಜ್ಯ ಕೊಡ್ರಿ. ತೆಲುಗು ಮಾತನಾಡುವವರು ಏನನ್ನಕತ್ರು, ನಾವು ತೆಲುಗು ಮಾತನಾಡುವವರು ಇಷ್ಟು ಪ್ರದೇಶದಲ್ಲಿ ಇದೀವಿ, ಇಷ್ಟು ಪ್ರದೇಶವನ್ನ ಸೇರಿಸಿ ನಮ್ಮದೇ ಆದಂತ ಒಂದು ಹೊಸ ರಾಜ್ಯವನ್ನ ಕೊಡ್ರಿ ಅಂತ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ತಮಿಳುನಾಡುದವರು ಕೂಡ ತಮಿಳು ಭಾಷೆ ಮಾತನಾಡುವವರು ಅವರು ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಹೀಗೆ ಭಾಷಾವಾರು ಹೋರಾಟ ಪ್ರಾರಂಭ ಆಯಿತು. ಅವಾಗ ನಮ್ಮ ಕನ್ನಡಿಗರು ಕೂಡ ಹಿಂದೆ ಬೀಳಲಿಲ್ಲ. ನಮ್ಮ ಕನ್ನಡ ಮಾತನಾಡುವಂತಹ ಜನರು ಕೂಡ ಏನ್ ಮಾಡಕತ್ತಂದ್ರ, ನಾವು ಇಷ್ಟು ಪ್ರದೇಶದಲ್ಲಿ ಕನ್ನಡ ಮಾತನಾಡುವಂತ ಜನರಿದ್ದೀವಿ, ಇಲ್ಲಿ ನಮ್ಮದೇ ಆದಂತ ನಮಗೆ ರಾಜ್ಯ ಬೇಕು ಅನ್ನೋದಕ್ಕೆ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಅವಾಗ ಆ ಹೋರಾಟ ಏನ್ ಪ್ರಾರಂಭ ಆಯ್ತಲ್ಲ, ಅದು ಪ್ರಾರಂಭದಲ್ಲಿ ಅಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ಇರಲಿಲ್ಲ. ಅವಾಗ ಏನ್ ಮಾಡ್ತಾರಂದ್ರೆ ಈ ಗೋಪಾಲಕೃಷ್ಣ ಅಡಿಗರು ಈ ಒಂದು ಸಾಹಿತ್ಯವನ್ನ ರಚನೆ ಮಾಡಿ ನಮ್ಮ ಎಲ್ಲಾ ಕನ್ನಡ ಜನರಿಗೆ ಈ ಸಾಹಿತ್ಯವನ್ನ ಹಂಚುವುದರ ಮುಖಾಂತರ ಏನ್ ಮಾಡ್ತಾರಂದ್ರ ಕನ್ನಡಿಗರಲ್ಲಿ ಉತ್ಸಾಹವನ್ನ ಬೆಳೆಸ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಿ ನಮ್ಮದೇ ಆದಂತ ಹೊಸ ರಾಜ್ಯವನ್ನ, ಕನ್ನಡ ನಾಡನ್ನ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವೇನ್ ಮಾಡ್ತಾರಂದ್ರ ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಅಂದ್ರ ನೇರವಾಗಿ ಮತ್ತೊಮ್ಮೆ ಹೇಳ್ಬೇಕಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ನಾಡು ಇನ್ನೂ ರಚನೆ ಆಗಿರ್ಲಿಲ್ಲ. ನಮ್ಮ ಕನ್ನಡ ನಾಡು ಒಳ್ಳೆಯ ಸದೃಢ ಬಲಯುತವಾದಂತಹ ಕನ್ನಡ ನಾಡು ರಚನೆ ಆಗ್ಬೇಕು. ಕನ್ನಡ ನಾಡು ರಚನೆ ಆಗುವಂತೆ ನಮ್ಮ ಕನ್ನಡಿಗರು ಹೋರಾಟ ಮಾಡಬೇಕು. ಅವರಲ್ಲಿ ಒಂದು ಸಾಹಸ ನಿರ್ಮಾಣ ಆಗಬೇಕು ಮತ್ತು ಒಳ್ಳೆಯ ಕನ್ನಡ ನಾಡನ್ನು ಕಟ್ಟಬೇಕು ಅಂತ ಒಂದು ಶಕ್ತಿ ಕನ್ನಡಿಗರಲ್ಲಿ ಮೂಡಬೇಕನ್ನುವಂತ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಅರ್ಥವಾಗುವಂತೆ ಏನ್ ಮಾಡಿದಂದ್ರ ಕನ್ನಡಿಗರಿಗೋಸ್ಕರ ಆ ಒಂದು ಸಮಯದಲ್ಲಿ ಗೋಪಾಲಕೃಷ್ಣ ಅಡಿಗರು ಏನ್ ಮಾಡಿದಾರೆ ಅಂದ್ರೆ ಈ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಈ ಸಾಹಿತ್ಯವನ್ನ ಓದಿ ಏನ್ ಮಾಡಿದ್ರಂದ್ರ ಆವತ್ತಿನ ಕನ್ನಡಿಗರು ಒಳ್ಳೆಯ ಹೋರಾಟವನ್ನ ಮಾಡಿ ತಮ್ಮದೇ ಆದಂತಹ ಒಳ್ಳೆಯ ಸದೃಢ ಒಂದು ವೈಭವಪೂರಿತವಾದಂತಹ ಕನ್ನಡ ನಾಡನ್ನ 1956ರಲ್ಲಿ ಕಟ್ಟಿಕೊಂಡ್ರು ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಒಟ್ಟಾರೆಯಾಗಿ ಅವಾಗೇನ ಹೊಸ ರಾಜ್ಯ, ನಮ್ಮದೇ ಆದಂತ ಒಂದು ಕನ್ನಡ ನಾಡು ನಾವು ಕನ್ನಡಿಗರು ಕಟ್ಟಬೇಕು ಅನ್ನುವಂತ ಒಂದು ಹೋರಾಟ ಆಗ್ಬೇಕಾಗಿತ್ತಲ್ಲ, ಆ ಒಂದು ಸಮಯದಲ್ಲಿ ರಚನೆ ಮಾಡಿದಂತಹ ಗೋಪಾಲಕೃಷ್ಣ ಅಡಿಗರು ರಚನೆ ಮಾಡಿದಂತಹ ಸಾಹಿತ್ಯವೇ ಕಟ್ಟುವೆವು ನಾವು. ಅವಾಗ ಆ ಒಂದು ಸಮಯದಲ್ಲಿ ನಮ್ಮ ಕನ್ನಡಿಗರಿಗೆ, ಕನ್ನಡ ನಾಡಿನ ಜನರಿಗೆ ಎಂತ ನಾಡನ್ನ ಕಟ್ಟಬೇಕು ಅನ್ನುವಂತಹ ಸಂದೇಶವನ್ನ ಗೋಪಾಲಕೃಷ್ಣ ಅಡಿಗರು ಕೊಟ್ಟರು ಅನ್ನೋದನ್ನೇ ಈ ಒಂದು ಸಾಹಿತ್ಯದಲ್ಲಿ ಓದಬೇಕು ನಾವು. ಅವಾಗ ನೋಡೋಣ, ಆ ಒಂದು ಸಮಯದಲ್ಲಿ ಇದ್ದಂತಹ ಕನ್ನಡಿಗರಿಗೆ ನಮ್ಮ ಗೋಪಾಲಕೃಷ್ಣ ಅಡಿಗರು ಯಾವ ತರಹದಂತ ರಾಜ್ಯವನ್ನ ಕಟ್ಟಬೇಕು ಅನ್ನುವುದನ್ನ ಕಿವಿ ಮಾತನ್ನ ಹೇಳಿದ್ರು ಅನ್ನೋದನ್ನ ನೋಡೋಣ್ರಿ. ಪುಟ ಸಂಖ್ಯೆ 1142. ಇವಾಗ ಒಂದೊಂದು ವಿಷಯವನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ್ರಿ. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎನ್ನುವಂತ ಮಾತನಿಗೆ ಪ್ರಥಮವಾಗಿ ಹೇಳ್ತಾ ಇದ್ದಾರೆ. ನಾವು ಎಲ್ಲರೂ ಕನ್ನಡಿಗರು ಒಗ್ಗಟ್ಟಾಗಿ ನಿಂತು ಏನ್ ಮಾಡೋಣ ಅಂದ್ರ ನಮ್ಮದೇ ಆದಂತ ಹೊಸ ನಾಡನ್ನ ಕಟ್ಟೋಣ ಎನ್ನುವಂತ ಮಾತನಿಗೆ ಏನ್ ಮಾಡ್ತಾ ಇದ್ದಾರೆ ಗೋಪಾಲಕೃಷ್ಣ ಅಡಿಗರು ತಿಳಿಸ್ತಾ ಇದ್ದಾರೆ. ಈಗಾಗ ನಾನು ಹೇಳಿದೆ, ಇದು ಈಗಿನ ಸಂದರ್ಭಕ್ಕೆ ಸಂಬಂಧಪಟ್ಟದಲ್ಲ. ಕನ್ನಡ ನಾಡು 1956ರಲ್ಲೇ ಏನು ಸ್ಥಾಪನೆ ಇತ್ತಲ್ಲ, ಸ್ಥಾಪನೆ ಅವಕ್ಕಿಂತ ಮುಂಚಿತವಾಗಿ ನಮ್ಮ ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿ ಕನ್ನಡ ನಾಡನ್ನ ಕಟ್ಟಬೇಕಂತ ಹೇಳಿ ಕನ್ನಡಿಗರಿಗೆ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ರು. ಆ ಸಮಯದಲ್ಲಿ ಹೇಳ್ತಾ ಇರುವಂತಹ ಸಾಹಿತ್ಯ. ಅದಕ್ಕಾಗಿ ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ, ಹೊಸ ನಾಡನ್ನ ನಾವು ಕಟ್ಟಬೇಕು. ಆ ನಾಡು ಹೇಗಿರ್ಬೇಕಂದ್ರ ರಸದ ಬೀಡಾಗಿರ್ಬೇಕು ಎನ್ನುವಂತ
ಎನ್ನುವಂತ ಮಾತಿನಲ್ಲಿ ತಿಳಿಸ್ತಾ ಇದ್ದಾರೆ. ರಸದ ಬೀಡು ಅಂದ್ರ ಎಲ್ಲಾ ಕ್ಷೇತ್ರದಲ್ಲೂ ಪ್ರಗತಿ ಹೊಂದಿದಂತಹ, ಸದೃಢವಾದಂತಹ, ಬಲಯುತವಾದಂತಹ, ಎಲ್ಲಾ ಕ್ಷೇತ್ರದಲ್ಲಿ ಒಂದು ರಸವನ್ನ ಉಣ್ಣುವಂತಹ ಏನಾಗಿರ್ಬೇಕಂದ್ರ ಬಲಿಷ್ಠವಾದಂತಹ ನಾಡನ್ನ ನಾವು ಕಟ್ಟಬೇಕು ಎನ್ನುವಂತಹ ಮಾತನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಗೋಪಾಲಕೃಷ್ಣ ಅಡಿಗರು ಆವತ್ತಿನ ಕನ್ನಡಿಗರಿಗೆ ತಿಳಿಸ್ತಾ ಇದ್ರು ಎನ್ನುವಂತ ಮಾತನಲ್ಲಿ ನಾವು ನೋಡಬಹುದು. ರಸ ಅಂದ್ರ ಒಂದು ಪ್ರಮುಖವಾದ ಪ್ರಭುತ್ವ. ರಸ ಅಂದ್ರೆ ಇಲ್ಲಿ ನೋಡ್ಬೋದು ಪ್ರಭುತ್ವ, ಎಲ್ಲಾ ಕ್ಷೇತ್ರದಲ್ಲಿ ಪ್ರಭುತ್ವ, ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿದಂತ ಒಂದು ಹೊಸ ಕನ್ನಡ ನಾಡನ್ನ, ಬಲಿಷ್ಠವಾದಂತಹ ಕನ್ನಡ ನಾಡನ್ನ ನಾವು ಕಟ್ಟೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ. ಹೊಸ ನೆತ್ತರು ಅಂದ್ರೆ ಇಲ್ಲೇನು ರಕ್ತ. ನೆತ್ತರು ಅಂದ್ರೆ ರಕ್ತ. ಇವಾಗ ಹೊಸ ರಕ್ತ ಉಕ್ಕಿ ಆರಿ ಹೋಗುವ ಮುನ್ನ. ನೋಡ್ರಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂದ್ರ ನಮ್ಮ ದೇಹದಲ್ಲಿ ನಾವು ಯಾವಾಗ ಬಾಲ್ಯದಲ್ಲಿ ಇದ್ದಿರ್ತೀವಿ ಮತ್ತು ಯುವಕರಾಗಿರ್ತೇವಲ್ಲ, ಅವಾಗ ಹೊಸ ರಕ್ತ ಉಕ್ಕಿ ಬರ್ತಾ ಇರ್ತಿರ್ತಂದ್ರ ಅಂದ್ರ ನಮ್ಮ ದೇಹದ ಒಳಗಡೆ ಎಲ್ಲ ಹೊಸ ರಕ್ತ ಏನಾಗ್ತಾ ಇರ್ತಂದ್ರ ಸಂಚಾರ ಆಗ್ತಾ ಇರ್ತಿರ್ತದ. ಒಮ್ಮೆ ನಾವು ಯೌವನವನ್ನ ಮುಗಿಸಿದ್ರೆ ವೃದ್ಧಾಪ್ಯ ಅವಸ್ಥೆಗೆ ಹೋದ್ರೆ ಅವಾಗ ಹೊಸ ರಕ್ತದ ಸಂಚಾರ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕಾಗಿ ಇಲ್ಲಿ ವಿಶೇಷವಾಗಿ ಇದರಿಂದ ನಾವು ಏನ್ ತಿಳ್ಕೋಬೇಕು, ಈ ಒಂದು ಸಂದೇಶವನ್ನ ಗೋಪಾಲಕೃಷ್ಣ ಅಡಿಗರು ಯಾರಿಗೆ ತಿಳಿಸ್ತಾ ಇದ್ದಾರೆ ಅಂದ್ರ ಕನ್ನಡದ ಯುವಕರಿಗೆ ತಿಳಿಸ್ತಾ ಇದ್ದಾರೆ. ಯುವಕರೇ, ನಿಮ್ಮಲ್ಲೇನು ಹೊಸ ರಕ್ತ ಸಂಚಾರವಾಗಿ ಅದು ಒಳಗಡೆ ಸಂಚಾರವಾಗ್ತಾ ಇದೆ ಅಲ್ಲ, ಈ ಸಂಚಾರವಾಗ್ತಾ ಇರುವಂತಹ ಹೊಸ ರಕ್ತ ಆರಿ ಹೋಗೋಕ್ಕಿಂತ ಮುಂಚಿತವಾಗಿ, ಅಂದ್ರೆ ನಾವು ವೃದ್ಧಾಪ್ಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡೋಣ ಅಂದ್ರ ಹೊಸ ನಾಡನ್ನ ಕಟ್ಟೋಣ ಎನ್ನುವಂತಹ ಕಿವಿ ಮಾತನ್ನ ಗೋಪಾಲಕೃಷ್ಣ ಅಡಿಗರು ಆವತ್ತಿನ ಕನ್ನಡಿಗರಿಗೆ ನೀಡ್ತಾ ಇದ್ರು ಎನ್ನುವಂತ ಮಾತಿನಲ್ಲಿ ನಾವು ನೋಡಬಹುದು. ಹೊಸ ನೆತ್ತರು ಅಂದ್ರೆ ಹೊಸ ರಕ್ತ ಉಕ್ಕಿ ಆರಿ ಹೋಗುವ ಮುನ್ನ. ನಮ್ಮ ದೇಹದಲ್ಲಿ ನಾವು ಯೌವನ ಇರ್ತೀವಲ್ಲ, ಅಂದ್ರ ಯುವಕರಾಗಿರ್ತೇವಲ್ಲ, ಅವಾಗ ನಮ್ಮ ದೇಹದಲ್ಲಿ ಹೊಸ ರಕ್ತ ಏನಾಗ್ತಾ ಇರ್ತದ, ಉತ್ಪನ್ನವಾಗಿ ಹರಿತಾ ಇದ್ದಿರ್ತದ. ಅವಾಗ ನಾವು ಯುವತನವನ್ನ ಮುಗಿಸಿ, ಯೌವನಾವಸ್ಥೆಯನ್ನು ಮುಗಿಸಿ ಮುದುಕತನ ಕಡೆ ಹೋದ್ರೆ ಹೊಸ ರಕ್ತ ನಮ್ಮಲ್ಲಿ ಸಂಚಾರ ಆಗುವುದಿಲ್ಲ. ಅವಾಗ ನಾವು ವೃದ್ಧಾಪ್ಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ, ನಾವು ಮುದುಕರಾಗೋಕ್ಕಿಂತ ಮುಂಚಿತವಾಗಿ ನಾವು ಯುವಕರಿದೇವಲ್ಲ, ಈವಾಗಲೇ ನಾವು ಏನ್ ಮಾಡೋಣ ಅಂದ್ರ ಇರುವಾಗಲೇ ಹೊಸ ನಾಡನ್ನ ಕಟ್ಟೋಣ ಎನ್ನುವಂತಹ ಒಂದು ಪ್ರೇರಣಾದಾಯಕ ಮಾತನ್ನ ಗೋಪಾಲಕೃಷ್ಣ ಅಡಿಗರು ಕನ್ನಡಿಗರಿಗೆ ಹೇಳ್ತಾ ಇದ್ರು. ಹರೆಯದಿ ಮಾಂತ್ರಿಕನ ಮಾಟ ಮುಸಳುವ ಮುನ್ನ. ಮತ್ತೆ ಏನ್ ಹೇಳ್ತಾರೆ, ಹರಿಯದಿ ಈ ಮಾಂತ್ರಿಕನ ಮಾಟ ಮುಸಳುವ ಮುನ್ನ. ಹರಿಯದಿ ಅಂದ್ರೆ ಯೌವನಾವಸ್ಥೆ. ನಾವು ಯುವಕರು ಇರುವಾಗಲೇ ಹೊಸ ನಾಡನ್ನ ಕಟ್ಟೋಣ ಅಂತ ಹೇಳ್ತಾ ಮಾಂತ್ರಿಕನ ಮಾಟ. ಇವಾಗ ನಮ್ಮೆಲ್ಲರಿಗೂ ಗೊತ್ತಿದೆ, ಮಾಟ ಮಂತ್ರ ಮಾಡಿಸೋರು ಯಾರು? ಮಾಂತ್ರಿಕರು. ನಿಮಗೆ ಗೊತ್ತಿರ್ಲಿ, ಮಾಂತ್ರಿಕರು ಮಾಟ ಮಂತ್ರವನ್ನ ಮಾಡಿಸ್ತಿರ್ತಾರೆ. ಅಂದ್ರೆ ಏನ ಸಹಜವಾಗಿ ಎಲ್ಲ ನಡೀತಾ ಇದೆಯಲ್ಲ, ಅದನ್ನ ಬಿಟ್ಟ ಏನೋ ಅಸಹಜವಾಗಿ ನಡೆಯುವಂತಹ ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ ಅವರು ಸಮಾಜದಲ್ಲಿ ನಡೆಸ್ತಿರ್ತಾರೆ. ಅಂದ್ರೆ ನಾವು ನಂಬಿಕೆ ಇರೋದು ನಿಜ ಅಲ್ಲ, ನಂಬಿಕೆ ಅಷ್ಟ, ಮೂಢನಂಬಿಕೆ. ನಂಬಿಕೆ ಅನ್ನೋಕ್ಕಿಂತಲೂ ಮೂಢನಂಬಿಕೆ. ಅವ್ರು ಏನ್ ಮಾಡ್ತಿರ್ತಾರೋ, ಮಾಂತ್ರಿಕರು ಮಾಟವನ್ನು ಮಾಡ್ತಿರ್ತಾರೆ. ಏನ್ ಮಾಟ ಮಾಡ್ತಿರ್ತಾರೆ? ಒಂದು ವಾಹನ ಹೋಗ್ತಾ ಇದ್ರೆ ಮಾಟ ಮಾಡಿದ್ರೆ ಒಮ್ಮೆಲೆ ಉರುಳಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಇನ್ನೇನು ಹೀಗೆಲ್ಲ ನಾವು ನೋಡ್ತೇವೆ. ಇಂಥ ಒಂದು ಶಕ್ತಿ ಮಾಂತ್ರಿಕನ ಕಡೆಗೆ ಇರ್ತದೆ ಎನ್ನುವಂತ ಮೂಢನಂಬಿಕೆ ನಮ್ಮಲ್ಲಿದೆ. ಆದ್ರೆ ಅದು ನಿಜವಾಗಿ ಮೂಢನಂಬಿಕೆನೇ ಇದೆ. ಇಲ್ಲಿ ಗೋಪಾಲಕೃಷ್ಣ ಅಡಿಗರು ಏನ್ ಹೇಳ್ತಾರೆ ಅಂದ್ರ, ಮಾಂತ್ರಿಕನಲ್ಲಿ ಯಾವ ಮಾಟ ಮಾಡುವಂತ ಶಕ್ತಿ ಅವನಲ್ಲಿ ಇಲ್ಲ. ನಿಜವಾಗಿಯೂ ಒಂದು ಅದ್ಭುತವಾದಂತಹ ಘಟನೆಯನ್ನ ಘಟಿಸುವಂತ ಶಕ್ತಿ ಯಾರಲ್ಲಿದೆ ಅಂದ್ರ, ಮಾಂತ್ರಿಕನಂತಹ ಶಕ್ತಿ ಯಾರಲ್ಲಿದೆ ಅಂದ್ರೆ ಅದು ಯುವಕರಲ್ಲಿದೆ. ಹರಿಯದ ಯುವಕರಲ್ಲಿ ಇದೆ ಎನ್ನುವಂತ ಮಾತನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಅವಾಗ ಮಾಂತ್ರಿಕನು ಯಾವ ತರನಾಗಿ ಅದ್ಭುತವಾದಂತಹ ಚಟುವಟಿಕೆಗಳನ್ನ ಸಮಾಜದಲ್ಲಿ ಮಾಡಬಹುದಲ್ಲ, ಅಂತಹ ಅದ್ಭುತವಾದಂತಹ ಕೆಲಸ, ಅದ್ಭುತವಾದಂತಹ ನಾಡು ಕಟ್ಟುವಂತ ಶಕ್ತಿ ಯಾರಲ್ಲಿದೆ ಅಂದ್ರೆ ಹರಿಯದ ಯುವಕರಲ್ಲಿ ಇದೆ. ಅದಕ್ಕಾಗಿ ಹರಿಯದ ಯುವಕರೇ, ನೀವು ಒಗ್ಗಟ್ಟಾಗಿ ನಿಲ್ಲಿ, ನೀವು ಮುಂದೆ ಬಂದು ಕನ್ನಡ ನಾಡಿಗೋಸ್ಕರ ಹೋರಾಟ ಮಾಡಿ ಎನ್ನುವಂತ ಮಾತನಲ್ಲೇ ತಿಳಿಸ್ತದೆ. ಮುಸಳುವ ಮುನ್ನ,
ಮುಸಳುವ ಮುನ್ನ ಅಂದ್ರ ಮಾಯವಾಗುವ ಮುನ್ನ. ನಿಮ್ಮಲ್ಲಿ ಮಾಂತ್ರಿಕತನದ ಅಂದ್ರ ಅದ್ಭುತವಾದಂತ ಘಟನೆಯನ್ನ ಘಟಿಸುವಂತ ಶಕ್ತಿ ಇದೆಯಲ್ಲ, ಈ ಶಕ್ತಿ ನಾಶ ಆಗೋಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ರಿ ಅಂದ್ರ ಒಗ್ಗಟ್ಟಾಗಿ ನಿಂತು ಕನ್ನಡ ನಾಡನ್ನ ಕಟ್ರಿ ಎನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾ ಇದಾರೆ. ಮತ್ ಮುಂದೆ ನೋಡ್ರಿ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಹಾಗಾಗಿ ವೀಚಿ ಅಂದ್ರ ಅಲೆಗಳು. ಅವಾಗ ಶುದ್ಧ ಸಾಗರದ ಉತ್ತುಂಗ ವೀಚಿಗಳು ಅಂದ್ರ ಸಾಗರ ಅಂತ ನಿಮ್ಗೆ ಗೊತ್ತಾಗ್ತಲ್ಲ, ಸಾಗರದ ಶುದ್ಧ ಸಾಗರ ಅಂದ್ರೆ ಇಲ್ಲಿ ನಾವು ಸಮುದ್ರ ಅಂತ ಕರಿಬೇಕು. ಶುದ್ಧ ಸಾಗರ ಅಂದ್ರೆ ಸಮುದ್ರ, ಸಾಗರ ಬೇರೆ ಸಮುದ್ರ ಬೇರೆ, ಇದು ನಿಮಗೆ ಗೊತ್ತಿರ್ಲಿ. ಸಾಗರ ಅಂದ್ರೆ ಬಹಳ ದೊಡ್ಡದಾಗಿ ಇದ್ದಿರ್ತದ, ಸಮುದ್ರ ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಇದ್ದಿರ್ತದೆ. ಇಲ್ಲಿ ಶುದ್ಧ ಸಾಗರ ಅಂದ್ರೆ ಸಮುದ್ರ. ಸಮುದ್ರದಲ್ಲಿ ನಾವು ಒಂದು ಉತ್ತುಂಗ ಅಂದ್ರೆ ಅಷ್ಟು ಎತ್ತರದ ಅಲೆಗಳು ಬರ್ತಾ ಇರೋದನ್ನ ನಾವು ನೋಡಬಹುದು. ಅವಾಗ ಇಲ್ಲಿ ಏನ್ ಮಾಡಿದಾರೆ ಅಂದ್ರ ಯುವಕರ ಒಂದು ಸಾಹಸತನವನ್ನ, ವೀರತನವನ್ನ ಸಾಗರದ ಅಲೆಗಳಿಗೆ ಹೋಲಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮಲ್ಲಿ ಸಾಹಸ ಯಾವ ತರನಾಗಿದೆ ಅಂದ್ರ ಸಮುದ್ರದಲ್ಲಿ ಯಾವ ತರನಾಗಿ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರ್ತಾವಲ್ಲ, ಆ ತರನಾಗಿ ನಿಮ್ಮಲ್ಲಿ ಸಾಹಸ ಹೆಚ್ಚಾಗಿ ಇದ್ದಿರ್ತದ. ಇವಾಗ ಸಾಗರದ ಅಲೆಗಳು ಬತ್ತಿ ಹೋಗುವ ಅಂದ್ರ ಸಾಗರವೇ ಬತ್ತಿ ಹೋಗುವ ಮುಂಚಿತವಾಗಿ ಅಂದ್ರ ನಿಮ್ಮಲ್ಲೀಗ ಯುವಕರು ಇರುವಾಗ ನಿಮ್ಮಲ್ಲಿ ಹೇಗೆ ಒಂದು ಬಲಿಷ್ಠವಾದಂತಹ ಸಾಗರದ ಅಲೆಗಳು ಬರುವ ಹಾಗೆ ಒಂದು ಸಾಹಸ ಇದೆಯಲ್ಲ, ಈ ಸಾಹಸ ಇರುವಾಗಲೇ ಏನ್ ಮಾಡ್ರಿ ಹೊಸ ನಾಡನ್ನ ಕಟ್ರಿ. ಒಮ್ಮೆಲೆ ಸಾಗರ ಬತ್ತಿ ಹೋದ ನಂತರ ದೊಡ್ಡ ದೊಡ್ಡ ಅಲೆಗಳು ಬರಲು ಸಾಧ್ಯವಿಲ್ಲಲ್ಲ, ಹಾಗೆ ನಿಮ್ಮ ಯುವತನವನ್ನ ಹೋದ್ರೆ, ನಿಮ್ಮ ಯೌವನ ಜೀವನ ಹೋದ್ರೆ ನಿಮ್ಮ ಮುದುಕತನದಲ್ಲಿ ಇಂಥ ಸಾಹಸ ಬರಲು ಸಾಧ್ಯವಿಲ್ಲ. ಅದಕ್ಕಾಗಿ ಈಗಲೇ ನೀವೇನ್ ಮಾಡ್ರಿ ಅಂದ್ರ ಕನ್ನಡ ನಾಡನ್ನ ಕಟ್ರಿ ಎನ್ನುವಂತ ಮಾತನ್ನ ಏನ್ ಮಾಡ್ತಾ ಇದ್ರಂದ್ರೆ ಗೋಪಾಲಕೃಷ್ಣ ಅಡಿಗರು ಕನ್ನಡಿಗರಿಗೆ ನೀಡ್ತಾ ಇದ್ರು ಎನ್ನುವಂತ ಮಾತನ್ನ ಇಲ್ಲಿ ನೋಡಬಹುದು. ಅವಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯುವಕರ ಸಾಹಸವನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ, ಸಮುದ್ರದಲ್ಲಿ ಬರುವಂತ ಎತ್ತರದ ಅಲೆಗಳಿಗೆ ಮಾಡಿದ್ದಾರೆ. ಎತ್ತರದ ಅಲೆಗಳು ಎಷ್ಟು ಅದ್ಭುತವಾಗಿ ಬರ್ತಿರ್ತಾವಲ್ಲ, ಅಷ್ಟು ಅದ್ಭುತಮಯವಾದಂತ ಸಾಹಸ ನಿಮ್ಮಲ್ಲಿ ಇದೆ. ಒಮ್ಮೆ ಸಾಹಸ ಬತ್ತಿ ಹೋದ್ರೆ, ಸಮುದ್ರ ಬತ್ತಿ ಹೋದ್ಮೇಲೆ ಅಲೆಗಳು ಬರೋದು ಎಲ್ಲಿಂದ ಸಾಧ್ಯವೇ ಇಲ್ಲ. ಹಾಗೆ ಯುವತನ ಅನ್ನೋದು ಒಮ್ಮೆ ಹೋಗ್ಬಿಟ್ರೆ, ಯುವತನವನ್ನ ದಾಟಿ ನಾವು ಮುದುಕರಾಗ್ಬಿಟ್ರೆ ಅವಾಗ ಏನೋ ಮಾಡಿದ್ರು ಕೂಡ ನಮ್ಮಲ್ಲಿ ಸಾಹಸತನ ವೀರತನ ಬರೋದಿಲ್ಲ. ಸಮುದ್ರ ಬತ್ತಿ ಹೋದ ನಂತರ, ಸಮುದ್ರದಲ್ಲಿ ನೀರು ಹೋದ ನಂತರ ದೊಡ್ಡ ದೊಡ್ಡ ಅಲೆಗಳು ಬರಲು ಸಾಧ್ಯ ಇಲ್ಲಲ್ಲ, ಹಾಗೆ ಯೌವನ ಮುಗಿದ ನಂತರ ಸಾಹಸತನ ಬರಲು ಸಾಧ್ಯ ಇಲ್ಲ. ಅದಕ್ಕಾಗಿ ಈಗಲೇ ಯೌವನ ಇದೆ, ಈಗಲೇ ನಿಮ್ಮಲ್ಲಿ ಸಾಹಸತನ ಅದ್ಭುತವಾಗಿದೆ, ಈಗಲೇ ನೀವು ಹೊಸ ನಾಡನ್ನ ಕಟ್ರಿ ಎನ್ನುವಂತ ಪ್ರೇರಣೆಯನ್ನ ಗೋಪಾಲಕೃಷ್ಣ ಅಡಿಗರು ನೀಡ್ತಾ ಇದ್ರು. ಕಟ್ಟುವೆವು ನಾವು ಹೊಸ ನಾಡೊಂದನ್ನ. ಕೊನೆಯದಾಗಿ ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ ಮತ್ತೆ ಹೇಳ್ತಾ ಇದಾರೆ, ಈ ತರಡಿಗೆ ನಾವು ಏನ್ ಮಾಡೋದ್ರ ಯುವಕರು ಇರುವಾಗಲೇ ಹೊಸ ನಾಡನ್ನ ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ. ಮುಂದೋಗಿ ನೋಡ್ರಿ ಎರಡನೇ ಪ್ಯಾರಾಗ್ರಾಫ್, ನಮ್ಮದೆಯ ಕನಸುಗಳೇ ಕಾಮಧೇನು ಆದಾವು. ಕಾಮಧೇನು ಅಂದ್ರೆ ಏನು, ನಾವು ಬೇಡಿದ ಎಲ್ಲವನ್ನ ಕೊಡುವಂತದ್ದು. ಕಾಮಧೇನು ಅಂದ್ರೆ ನಾವು ಬೇಡಿದ್ದನ್ನ ಎಲ್ಲವನ್ನ ಕೊಡುವಂತದ್ದು. ಇಲ್ಲಿ ನಮ್ಮೆದೆಯ ಕನಸುಗಳು, ನಮ್ಮ ಎದೆಯಲ್ಲಿ ಏನು ಕನಸುಗಳಿದಾವಲ್ಲ, ಇವೇ ಏನಾಗ್ಲಿ ಅಂದ್ರೆ ಕಾಮಧೇನು. ಯಾವ ಬೇರೆ ಕಾಮಧೇನುವಿನ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರುವಂತ ಏನ್ ಕನಸುಗಳಿವಲ್ಲ, ಇವೇ ನಿಜವಾದಂತಹ ಕಾಮಧೇನುಗಳು. ನಮ್ಮನ್ನ ಬಲಗೊಳಿಸಲು, ನಮ್ಮನ್ನ ಶಕ್ತಿಶಾಲಿಯನ್ನಾಗಿಸಲು ಯಾವ ಕಾಮಧೇನುವಿನ ಅವಶ್ಯಕತೆ ಇಲ್ಲ. ನಮ್ಮ ಕನಸುಗಳೇ ನಮಗೆ ಕಾಮಧೇನು ಎನ್ನುವಂತ ಮಾತಿನಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವಾಗ ನಮ್ಮ ಕಾಮಧೇನು ಅಂದ್ರೆ ಬೇಡಿದ್ದನ್ನ ಕೊಡುವಂಥದ್ದು. ಅವಾಗಿಲ್ಲಿ ಬೇಡಿದ್ದನ್ನ ಕೊಡುವಂಥದ್ದು ಯಾವ ಒಂದು ವಸ್ತುವಿನ ಅವಶ್ಯಕತೆ ನಮಗೆಲ್ಲ. ನಾವು ನಮ್ಮ ಕನಸುಗಳೇ ನಮ್ಮನ್ನ ಪ್ರೇರಣೆಗೊಳಿಸಲು ಬಹಳಷ್ಟ ಒಳ್ಳೆಯದಾಗಿದೆ. ಆ ಕನಸುಗಳಿಂದಲೇ ನಾವು ಪ್ರೇರಣೆ ಪಡ್ಕೊಂಡ ಕನ್ನಡ ನಾಡನ್ನ ಕಟ್ಟೋಣ ಅಂತ ಹೇಳ್ತದೆ. ಕರ್ದಾವು ವಾಂಛಿತವನ್ನು. ವಾಂಛಿತ ಅಂದ್ರ ಬಯಕೆ, ವಾಂಛಿತ ಅಂದ್ರ ಬಯಕೆ. ಅವಾಗ ಇಲ್ಲಿ ಮುಂದೋಗಿ ಏನ್ ಹೇಳ್ತಾ ಇದ್ದಾರೆ, ನಮ್ಮ ಕನಸುಗಳೇ ನಮ್ಮನ್ನ ಕರೀತಾವು. ಇದಕ್ಕೆ ಕನ್ನಡ ನಾಡನ್ನ ಕಟ್ಟುವುದಕ್ಕೆ ನಮ್ಮಲ್ಲಿ ಬಯಕೆಯನ್ನ ಹುಟ್ಟಿಸುತ್ತವೆ. ನಮ್ಮ ಕನಸುಗಳು ನಮಗೆ ಸಾಕು, ಬೇರೆ ಯಾವ ಬೇಡಿದ್ದನ್ನ ಕೊಡುವಂತ ವಸ್ತು ನಮಗೆ ಬೇಕಿಲ್ಲ. ನಮ್ಮಲ್ಲಿ
ಬಯಕೆಯನ್ನ ಹುಟ್ಟಿಸಬೇಕಾದ್ರೆ ನಮ್ಮ ಕನಸುಗಳೇ ಸಾಕು ಎನ್ನುವಂತ ಮಾತಿನಲ್ಲೇ ತಿಳಿಸ್ತಾ ಇದ್ದಾರೆ. ಇವಾಗ ಕರೆವ ಕೈಗೆ ಹೂದದೋ ಕನಸುಗಳ ಹರಕೆ. ಇವಾಗ ಕರೆವ ಕೈ ಅಂದ್ರೆ ಬರ್ರಿ ಹೊಸ ನಾಡನ್ನ ಕಟ್ಟೋಣ ಅಂತೇಳಿ ಯಾವ ಕೈ ಕರಿತಾ ಇರ್ತಾವಲ್ಲ, ಯಾರು ಮುಂದೆ ನಿಂತು ಎಲ್ಲರನ್ನ ಕರೀತಿರ್ತಾರಲ್ಲ ಅವ್ರ ಕೈಗಳಿಗೆ ಕನಸುಗಳ ಹರಕೆ ಅಂದ್ರೆ ಆಶೀರ್ವಾದ. ಅವಾಗ ಯಾರು ಕನ್ನಡ ನಾಡನ್ನ ಕಟ್ಟೋಣ ಬರ್ರಿ ಅಂತ ಹೇಳಿ ಕರಿತಿರ್ತಾರಲ್ಲ ಅವ್ರಿಗೇನಾಗ್ಲಿ ನಮ್ಮ ಕನಸುಗಳೇ ಆಶೀರ್ವಾದ ಆಗ್ಲಿ, ಅವರಿಗೆ ಸಹಾಯಕ ಯಾವ್ದಾಗ್ಲಿ ಅಂದ್ರೆ ನಮ್ಮ ಕನಸುಗಳೇ ಆಗ್ಲಿ ಎನ್ನುವಂತ ಮಾತಿನಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಗೋಪಾಲಕೃಷ್ಣ ಅಡಿಗರು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದೆ ಹೋಗಿ ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲ. ಅವಾಗ ಗುರಿ ತಪ್ಪಬಾರದು. ನಮ್ಮ ಗುರಿ ಏನಿದೆ ಕನ್ನಡ ನಾಡನ್ನ ಕಟ್ಟುವಂಥದ್ದು ನಮ್ಮ ಗುರಿಯ ಇದೆಯಲ್ಲ, ವೈಭವಪೂರಿತವಾದಂತಹ ಸುಂದರ ಭವ್ಯವಾದಂತಹ ನಾಡನ್ನ ಕಟ್ಟುವಂತ ನಮ್ಮ ಗುರಿ ಏನಿದೆ ಅಲ್ಲ, ಈ ಗುರಿಗೆ ದೊಮ್ಮುಖದ ಬಯಕೆ ಬೆಂಬಲ ಇರ್ಲಿ ಎನ್ನುವಂತ ಮಾತಿನಲ್ಲಿ ಕೊನೆಯದಾಗಿ ಎರಡನೇ ಪೆರಪ್ನ ಕೊನೆಯದಾಗಿ ಏನ್ ಮಾಡ್ತಾ ಇದ್ದಾರೆ ಗೋಪಾಲಕೃಷ್ಣ ಅಡಿಗರು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಕರೆಯುವಂತ ಕೈಗಳಿಗೆ ನಮ್ಮ ಕನಸುಗಳೇ ಆಶೀರ್ವಾದವಾಗಿರ್ಲಿ, ಗುರಿ ತಪ್ಪಬಾರದು, ಅದಕ್ಕಾಗಿ ಒಮ್ಮುಖದ ಬೆಂಬಲ ಇರಲಿ. ಒಮ್ಮುಖ ಅಂದ್ರೆ ಇಲ್ಲಿ ಒಗ್ಗಟ್ಟಿನ ಬೆಂಬಲ ಏನಾಗ್ಲಿ ಅಂದ್ರ ನಮ್ಮಲ್ಲಿ ಇರ್ಲಿ. ಒಗ್ಗಟ್ಟಾಗಿ ನಾವೇನ್ ಮಾಡೋಣ ಅಂದ್ರ ಕನ್ನಡ ಕುರಿತಾಗಿ ಹೋರಾಟವನ್ನ ಮಾಡೋಣ, ಕನ್ನಡ ನಾಡನ್ನು ಕಟ್ಟಲು ಪ್ರಯತ್ನವನ್ನ ಮಾಡೋಣ ಎನ್ನುವಂತ ಮಾತನ್ನ ಏನ್ ಮಾಡ್ತಿದ್ದಾರೆ ಇಲ್ಲಿ ಗೋಪಾಲಕೃಷ್ಣ ಅಡಿಗರು ತಿಳಿಸ್ತಾ ಇದ್ದಾರೆ. ನಮ್ಮ ಗುರಿ ತಪ್ಪಬಾರದು, ಅದಕ್ಕಾಗಿ ಗುರಿ ತಪ್ಪಬಾರದು ನಾವೇನ್ ಮಾಡ್ಬೇಕು, ಒಗ್ಗಟ್ಟಾಗಿ ನಿಲ್ಬೇಕು ಎನ್ನುವಂತ ಮಾತನ್ನ ಚೆನ್ನವೀರ ಇವರು ಗೋಪಾಲಕೃಷ್ಣ ಅಡಿಗರು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಎರಡನೇ ಪ್ಯಾರಾಗ್ರಾಫ್. ಇನ್ನ ಮೂರನೇ ಪ್ಯಾರಾಗ್ರಾಫ್ ಅನ್ನ ಮತ್ತು ಮುಂದಿನ ಅಂಶವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಇವತ್ತಿನ ಅವಧಿಯಲ್ಲಿ ಇಷ್ಟು ಅಭ್ಯಾಸ ಮಾಡಿದ್ದೇವೆ. ಮುಂದಿನ ಅಂಶವನ್ನ ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನ. ಅಲ್ಲಿವರೆಗೆ ಧನ್ಯವಾದಗಳು.